ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ತಲೆದಂಡಕ್ಕೆ ಆಗ್ರಹಿಸಿ ದೋಸ್ತಿ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ 7 ದಿವಸದಿಂದ ನಡೆಸ್ತಾ ಇರತಕ್ಕಂಥ ಪಾದಯಾತ್ರೆ ಈಗಾಗಲೇ ಕೊನೆಯ ಹಂತವನ್ನು ತಲುಪ್ತಾ ಇದೆ. ಇವತ್ತು ಸಿಎಂ ಭದ್ರಕೋಟೆಗೆ ದೋಸ್ತಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಬೃಹತ್ ಸಮಾವೇಶ. ಏನಿದು ವಿಶೇಷ ಅಂತ ನೋಡೋಣ ಬನ್ನಿ. ಕೊನೆ ಹಂತ ತಲುಪಿದ ದೋಸ್ತಿಗಳ ಪಾದಯಾತ್ರೆ. ಇವತ್ತು ಮೈಸೂರಿಗೆ ಎಂಟ್ರಿ, ನಾಳೆ ಬೃಹತ್ ಸಮಾವೇಶ. ಮೂಡ ಹಗರಣದ ಸಂಬಂಧ ಸಿಎಂ ತಲೆದಂಡಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳು 7 ದಿನದಿಂದ ನಡೆಸ್ತಾ ಇರುವ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಮಂಡ್ಯದಿಂದ ಶುರುವಾದ ಪಾದಯಾತ್ರೆ ನಿನ್ನೆ ಸಂಜೆ ಶ್ರೀರಂಗಪಟ್ಟಣ ತಲುಪಿದೆ. ಇನ್ನು ಇವತ್ತು ಮೈಸೂರು ತಲುಪಲಿದ್ದು ನಾಳೆ ಬೃಹತ್ ಸಮಾರೋಪ ಸಮಾರಂಭವನ್ನ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿದೆ. ಇನ್ನು ನಿನ್ನೆಯ ಪಾದಯಾತ್ರೆಯಲ್ಲಿ ವಿಜಯೇಂದ್ರ, ಅಶೋಕ್ ಸೇರಿ ಪ್ರಮುಖರು ಭಾಗಿಯಾಗಿದ್ರು. ದಾರಿಯುದ್ದಕ್ಕೂ ಹೂಮಳೆಯ ಸ್ವಾಗತ ಸಿಕ್ತು. ಸಿದ್ದರಾಮಯ್ಯ ಸರ್ಕಾರದ ಆಯುಷ್ಯ ಮುಗಿದಂತೆ ಕಾಣಿಸ್ತಿದೆ, ಈ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತೇಳಿ ಅಶೋಕ್ ಭವಿಷ್ಯ ನುಡಿದ್ರು. ಇಂತಹ ದಿನ ಬರುತ್ತೆ ಅಂತೇಳಿ ಸಿದ್ದರಾಮಯ್ಯ ಎಣಿಸಿರಲಿಲ್ಲ. ಅವರಿಗೆ ಯಡಿಯೂರಪ್ಪ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತೇಳಿ ವಿಜಯೇಂದ್ರ ಗುಡುಗಿದ್ರು. ಇತ್ತ SC/ST ಹಣ ದುರ್ಬಳಕೆ ಆಗ್ತಿದ್ರು. ಖರ್ಗೆ, ರಾಹುಲ್ ಯಾಕೆ ಮೌನವಾಗಿದ್ದಾರೆ ಅಂತೇಳಿ ಸಿಟಿ ರವಿ ಪ್ರಶ್ನಿಸಿದ್ರು. ಕಾಂಗ್ರೆಸ್ಸಿನ ಆಯುಷ್ಯ ಮುಗಿದೋಗ್ತಂಗೆ ಕಾಣ್ತಾ ಇದೆ. ಭ್ರಷ್ಟಾಚಾರಿಗಳು ಅಂತ ಪ್ರೂವ್ ಆಗೌಟಿದೆ. ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಅನ್ಸುತ್ತೆ. ರಾಜೀನಾಮೆ ಕೊಡ್ಬೇಕು ಮುಖ್ಯಮಂತ್ರಿ. ಅವರು ಸ್ವಾತಂತ್ರ್ಯ ಇದ್ದಾರೆ, ಏನ್ ಬೇಕೋ ತನಿಖೆ ಮಾಡಲಿ. ಎಲ್ಲೋ ಒಂದ್ ಕಡೆ ಆಘಾತ ಆಗಿದೆ. ಏನಪ್ಪಾ, ತನ್ನ ರಾಜಕೀಯ ಜೀವನದಲ್ಲಿ ಇಂತ ದಿನಗಳು ಬರ್ತದೆ ಅಂತೇಳಿ ಅವ್ರು ಊಹಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾದಯಾತ್ರೆಗೆ ಹೆದರಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರಿಗೆ ಹೆದರಿ ಕಳೆದ 16 ತಿಂಗಳು ಏನು ಕಡ್ಲೆಕಾಯಿ ತಿನ್ಕೊಂಡು ಕೂತಿದ್ರ, ಇವತ್ತಾಗ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ಯಡಿಯೂರಪ್ಪನವ್ರು ಏನ್ ತೀರ್ಮಾನ ಮಾಡ್ಬೇಕು ಅವ್ರು ಮಾಡ್ಕೊಳ್ತಾರೆ. ನಮ್ಮ ರಾಷ್ಟ್ರೀಯ ಪಕ್ಷ ಇದೆ. ಫಸ್ಟ್ ಮೂಡ ಪ್ರಕರಣ CBI ತನಿಖೆ ಕೊಟ್ಟು ರಾಜೀನಾಮೆ ಕೊಟ್ಟು ರಾಜ್ಯ ಜನತೆಗೆ ಉಪಕಾರ ಮಾಡಿ ಅಂತೇಳಿ ಆಗ್ರಹ ಮಾಡ್ತಾರೆ. SCP TSP ಅನುದಾನ ಡೈವರ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೌಂಡ್ಲೆಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ವಾಯ್ಸ್ಲೆಸ್ ಆಗಿದ್ದಾರೆ. ಕರ್ನಾಟಕದ ವಿಷಯ ಬಂದಾಗ ಮಾತಾಡಿ ಖರ್ಗೆ ಸಾಹೇಬ್ರೆ, ಮಾತಾಡಿ ರಾಹುಲ್ ಗಾಂಧಿ ಅವರೇ. ಅಲ್ಪಸಂಖ್ಯಾತರ ಇಲಾಖೆಯಲ್ಲೂ ಕೂಡ ಲೂಟಿ ನಡೆದಿದೆ. ಮೂಡ ಕೇಸ್ನಲ್ಲಿ ಸಿಎಂ ಕುಟುಂಬ ಸಿಲುಕಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಖಿಲ್ ವಾಗ್ದಾಳಿ. ಇನ್ನು ಮೂಡ ಕೇಸ್ ಸಂಬಂಧ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಿಎಂ ವಿರುದ್ಧ ಕಿಡಿಕಾರಿದ್ರು. ಈ ಕೇಸ್ನಲ್ಲಿ ಸಿಎಂ ಹಾಗೂ ಅವರ ಕುಟುಂಬ ಸಿಲುಕಿಕೊಂಡಿದೆ. ಇತ್ತ ವಾಲ್ಮೀಕಿ ನಿಗಮದಲ್ಲೂ ಹಣ ದುರ್ಬಳಕೆಯಾಗಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳಿ ರಾಜ್ಯದ ಜನ ಬಯಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಇವತ್ತು ಮೂಡದ ಹಗರಣದಲ್ಲಿ ನೇರವಾಗಿ ಇವತ್ತೇನು ಆರೋಪಿಸ್ತಾ ನಿಂತಿದ್ದಾರೆ. ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ನಿಗಮಕ್ಕೆ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣದ ಯಾವ್ಯಾವ ರೀತಿ ಇವತ್ತು ದುರ್ಬಳಕೆ ಮಾಡಿದೆ ಅಂತಕ್ಕಂಥದ್ದು ಈಗಾಗಲೇ ಸದನದ ಒಳಗೆ ಕೂಡ ಚರ್ಚೆ ಆಗಿದೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯದ ಜನತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಕಾಲನ್ನು ಇಟ್ಟಿದ್ದೇವೆ. ಈ ಮೈಸೂರು ಚಲೋ ಪಾದಯಾತ್ರೆಯ ಒಂದು ಯಶಸ್ಸಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಅದೇನೇ ಇರಲಿ, ಇವತ್ತು ದೋಸ್ತಿಗಳ ಪಾದಯಾತ್ರೆ ಮೈಸೂರಿಗೆ ಎಂಟ್ರಿ ಆಗಲಿದ್ದು ನಾಳೆ ಬೃಹತ್ ಸಮಾರೋಪ ಸಮಾರಂಭದ ಮೂಲಕ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.